ಆತ ಎಷ್ಟೊತ್ತಿಗೆ ವಾಪಸ್ ಬಂದ, ಆತನನ್ನು ಎಲ್ಲಿ ಕರೆಸ್ಕೊಳ್ಳಾಗಿತ್ತು, ಪಟ್ಟಣಗೆರೆ ಶೆಡ್ಗೆ ತಾನು ಹೋದಾಗ ಮತ್ತೆ ಯಾರೆಲ್ಲ ಬಂದರು, ಸಾಕ್ಷಿಯಾಗಿ ಪುನೀತ್ ಕೊಟ್ಟಿರುವಂತಹ ಎಲ್ಲ ಸ್ಟೇಟ್ಮೆಂಟ್ 164 ಸ್ಟೇಟ್ಮೆಂಟನ್ನು ಸ್ವತಃ SP ಪ್ರಸನ್ನಕುಮಾರ್ ಈಗ ಓದ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ದರ್ಶನ್ ಪ್ರಕರಣದ A2, ಹಾಗೇನೆ ಪವಿತ್ರ ಗೌಡ ಪ್ರಕರಣದ A1 ಮತ್ತು ಇತ್ಯಾದಿ ಇವರೆಲ್ಲರೂ ಕೂಡ ಹಾಜರಿದ್ರು, ಸ್ಥಳದಲ್ಲೇ ಇದ್ರು ಅನ್ನುವಂತಹದ್ದಕ್ಕೆ ಪುನೀತೆ ಸಾಕ್ಷಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. SP ಪ್ರಸನ್ನಕುಮಾರ್ ಅವರನ್ನ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಅವತ್ತು ತೋರಿಸಿದ ಫೋಟೋಗಳು ಅದೇನಾ ಅಂತ ಹೇಳಿ. ಪ್ರಸನ್ನಕುಮಾರ್ ಅವರು ಹೌದು ಅಂತ ಉತ್ತರಿಸಿದ್ದಾರೆ. A6 ಮತ್ತು 7 ಹಾಗೇನೆ 8 ಇವ್ರ ಜೊತೆ ದರ್ಶನ್ ಪೋಸ್ ಕೊಟ್ಟಿದ್ದು. SP ಪ್ರಸನ್ನಕುಮಾರ್ ಅವ್ರನ್ನ ಆ ಫೋಟೋಗಳ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದಾಗ ಹೌದು ಅವೇ ಫೋಟೋಗಳು ಅಂತ ಪ್ರಸನ್ನಕುಮಾರ್ ಉತ್ತರಿಸ್ತಾರೆ. ದರ್ಶನ್ ಅವತ್ತು ಪಟ್ಟಣಗೆರೆ ಶೆಡ್ಡಲ್ಲಿ ಈ A6, A7, A8 ಈ 3 ಆರೋಪಿಗಳ ಜೊತೆಗೆ ತೆಗೆಸಿಕೊಂಡಂತಹ ಫೋಟೋ ಈ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿದಾಗ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ 1300 ಪುಟಗಳದ್ದು. ಈಗ ಆ ಚಾರ್ಜ್ ಶೀಟ್ನಲ್ಲಿ 164 ಸ್ಟೇಟ್ಮೆಂಟ್ ಮತ್ತು ಪುನೀತ್ ಸಾಕ್ಷಿ ಇವೆಲ್ಲವನ್ನು ಕೂಡ ಮಾನ್ಯ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಈಗ SP ಅವರಿಂದ ಆಗ್ತಾ ಇದೆ. ಇನ್ನು ಫೋಟೋಗಳ ಬಗ್ಗೆ ಮಾತು ಬಂದಾಗ ಅವತ್ತು ತೋರಿಸಿದ್ರಲ್ಲ ಅದೇ ಫೋಟೋಗಳ ಅಂತ ಕೇಳ್ತಾರೆ, ಅವೇ ಫೋಟೋನ ಅಂತ ಕೇಳ್ತಾರೆ. ಹೌದು ಅಂತ SP ಪ್ರಸನ್ನಕುಮಾರ್ ಅವರು ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ಏನಂತಂದರೆ, ಪಟ್ಟಣಗೆರೆ ಶೆಡ್ಡಲ್ಲಿ ದರ್ಶನ್, ಪವಿತ್ರ ಗೌಡ ಉಪಸ್ಥಿತ ಇದ್ರು, ಆವತ್ತು ಅವರು ಸ್ಪಾಟಲ್ಲಿ ಇದ್ರು ಅನ್ನೋದನ್ನು ಖಾತ್ರಿಪಡಿಸೋದಕ್ಕೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. SP ಪ್ರಬಲವಾದ ಮುಂದುವರೆದು ಮತ್ತೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಶಪಡಿಸಿಕೊಂಡ ರವಿಶಂಕರ್ ಬಟ್ಟೆ ಮತ್ತು ಈ ಫೋಟೋ ಸೇಮ್ ಇದೆ ನೋಡಿ. ರವಿಶಂಕರ್ ಬಟ್ಟೆ ಏನು ವಶಪಡಿಸಿಕೊಂಡಿದ್ರು, ಹಾಗೇನೆ ಈ ಫೋಟೋದಲ್ಲಿರುವಂಥ ಬಟ್ಟೆ ಎಲ್ಲವೂ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಶಪಡಿಸಿಕೊಂಡ ರವಿಶಂಕರ್ ಬಟ್ಟೆ ಮತ್ತು ಈ ಫೋಟೋ ಸೇಮ್ ಇದೆ, ಆದರೆ ಪ್ಯಾಂಟ್ ಮಾತ್ರ ಇದಕ್ಕೆ ಅವನು ಸಮಜಾಯಿಷಿಯನ್ನು ನೀಡಿದ್ದಾನೆ. ಮೃತದೇಹ ಸಾಗಿಸಿದ ಕಾರಣ ರಕ್ತವಾಗಿತ್ತದು, ಹೀಗಾಗಿ ಬದಲಾಯಿಸಿದ್ದಾನೆ ಆತ ಅಂತ SP ಅವರು ಹೇಳ್ತಾ ಇದ್ದಾರೆ. SP ಹೇಳಿಕೆಗೆ ಜಡ್ಜ್ ಅವರು ಓಕೆ ಅಂತ ಹೇಳ್ತಿದ್ದಾರೆ. ಅವನನ್ನು ಅರ್ಥ ಮಾಡಿಸುವಂಥ ಕೆಲಸ ಆಗ್ತಾ ಇದೆ. ಅಂದರೆ ಆ ಫೋಟೋನ ಮುಂದೆ ಇಟ್ಕೊಂಡು ಸಾಮ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಅಲ್ಲಿ ಮಾತಾಗ್ತಾ ಇದೆ. ಈ ಸಂದರ್ಭದಲ್ಲಿ SP ಅವರು ಆ ಬಟ್ಟೆ ಚೇಂಜ್ ಆಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಉತ್ತರ ನೀಡ್ತಾ ಇದ್ದಾರೆ. ಮೃತದೇಹವನ್ನು ಸಾಗಿಸುವಾಗ ಬಟ್ಟೆ ರಕ್ತ ಆಗಿತ್ತು, ಹೀಗಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ ಅಂತ. CV ನಾಗೇಶ್ ಪ್ಯಾಂಟ್ ಶರ್ಟ್ ಬೇರೆ ಅಂತ ಹೇಳ್ತಾರೆ. ಇದಕ್ಕೆ SP ಪ್ರಸನ್ನಕುಮಾರ್ ಈ ರೀತಿ ಕೌಂಟರ್ ಕೊಡ್ತಾ ಇದ್ದಾರೆ. ಪ್ಯಾಂಟ್ ಬೇರೆ ಶರ್ಟ್ ಬೇರೆ ಅಂತ ಹೇಳಿದ್ರಲ್ಲ CV ನಾಗೇಶ್ ಅವರು, ಫೋಟೋದಲ್ಲಿ ತೋರಿಸಿರೋ ಪ್ಯಾಂಟ್ ಬೇರೆ ಇದೆ, ಇಲ್ಲಿ ಇವರು ವಶಪಡಿಸಿಕೊಂಡಿರೋ ಪ್ಯಾಂಟ್ ಬೇರೆ, ಅದು ಹೇಗೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಲಾಗಿತ್ತು ನಾಗೇಶ್ ಅವರಿಂದ. ಅದಕ್ಕೆ SP ಪ್ರಸನ್ನಕುಮಾರ್ ಕೌಂಟರ್ ಕೊಡ್ತಾ ಇದ್ದಾರೆ. ಇದೇ ಪ್ಯಾಂಟು ಮೃತದೇಹ ಸಾಗಿಸಿದ ಮೇಲೆ ಆ ಬಟ್ಟೆಗಳು ರಕ್ತ ಸಿಕ್ತಾ ಆಗಿತ್ತು, ಹೀಗಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆವಾಗ ಜಡ್ಜ್ ಅವರು ಓಕೆ ಅಂತ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಈ ಪ್ರಕರಣದಲ್ಲಿ ಯಾರು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ರು, ಅದಕ್ಕೆ ಸಾಕ್ಷಿ ಯಾವ ರೀತಿ ಇದೆ, ಸ್ಥಳ ಮಹಾಜರು ಮಾಡಿದಾಗ ವಶಪಡಿಸಿಕೊಂಡಂತಹ ಆ ಪರಿಕರಗಳೇನಿದೆ ಅವು ಏನು ಹೇಳುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕೋರ್ಟ್ನಲ್ಲಿ ಈಗ ಭಾರಿ ಬಿಸಿ ವಾದ ಪ್ರತಿವಾದ ನಡೀತಾ ಇರೋದು. ದರ್ಶನ್ ಪರ ವಕೀಲ ನಾಗೇಶ್ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೋ ಅವುಗಳಿಗೆ ಕೌಂಟರ್ ಕೊಡುವಂತಹ ಕೆಲಸ ಈಗ SP ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಅವರು ಒಂದು ಪಾಯಿಂಟನ್ನು ರೇಸ್ ಮಾಡಿದ್ರು, ಇಲ್ಲಿ ವಶಪಡಿಸಿಕೊಂಡ ಪ್ಯಾಂಟ್ ಬೇರೆ, ಫೋಟೋದಲ್ಲಿರೋ ಪ್ಯಾಂಟ್ ಬೇರೆ, ಇದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಈಗ SP ಅವರ ಉತ್ತರ, ಫೋಟೋ ತೆಗೆದಾಗಿದ್ದದ್ದು ಫೋಟೋ ಅದೇ, ಆದರೆ ಮೃತದೇಹವನ್ನು ಸಾಗಿಸಿದ್ದು ಇವರು, ಆ ಮೃತದೇಹ ಸಾಗಿಸುವಾಗ ಅವರ ಬಟ್ಟೆಗಳು ರಕ್ತ ಆಗಿತ್ತು, ಹೀಗಾಗಿ ಅದನ್ನು ಚೇಂಜ್ ಮಾಡಿದ್ದಾರೆ. ಈ ರೀತಿಯ ಒಂದು ಉತ್ತರ ಈಗ ಅಲ್ಲಿ ಸಿಗ್ತಾ ಇದೆ. ಆತ ಚೇಂಜ್ ಮಾಡಿಕೊಂಡಿದ್ದ ಅನ್ನುವಂಥದ್ದು. ಸೊ ಮೃತದೇಹ ಸಾಗಿಸಿದ ಕಾರಣ ಆ ಬಟ್ಟೆ ರಕ್ತಸಿಕ್ತವಾಗಿತ್ತು,
ಹೀಗಾಗಿ ಅದನ್ನು ಚೇಂಜ್ ಮಾಡಿದ ಅನ್ನುವಂತಹ ಮಾತನ್ನು SPP ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಫೋಟೋಗಳ ವಿಚಾರವೂ ಕೂಡ ಅಲ್ಲಿ ಚರ್ಚೆ ಆಗಿದೆ. ವಶಪಡಿಸಿಕೊಂಡ ರವಿಶಂಕರ್ ಬಟ್ಟೆ, ಇದರ ಬಗ್ಗೆ ಈಗ ಮುಖ್ಯವಾಗಿ ಅಲ್ಲಿ ವಾದ ಪ್ರತಿವಾದ ಜೋರಾಗಿ ನಡೆದಿದ್ದು. ಈಗ SPP ಅವರ ಕೌಂಟರ್, ಈ ರವಿಶಂಕರ್ ಬಟ್ಟೆ ಚೇಂಜ್ ಆಗಿದ್ದರ ಬಗ್ಗೆ ಏನು ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗ SPP ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಹೇಗೆ ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ಸಕಾರಣವನ್ನು ಕೊಡ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ಆ ರೀಸನನ್ನು ಕೊಟ್ಟಾಗ ಜಡ್ಜ್ ಅವರು ಓಕೆ ಎಂದಿದ್ದಾರೆ. ಸದ್ಯಕ್ಕೆ ಈ ಎಲ್ಲ ವಿಟ್ನೆಸ್ಗಳ ವಿಚಾರ ಮತ್ತು 164 ಸ್ಟೇಟ್ಮೆಂಟ್, ಹಾಗೆಯೇ ಸ್ಪಾಟಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರತಿವಾದ, ಪೋಸ್ಟ್ ಮಾರ್ಟಮ್ ವರದಿಯನ್ನು ಉಲ್ಲೇಖಿಸ್ತಾ ಇದ್ದಾರೆ. ಈಗ SPP ಅವರು ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ವರದಿ ಇದೆ. ರೇಣುಕಾ ರಿಬ್ಸ್ ಮುರಿದಿರುವ ಬಗ್ಗೆ ಮಾಹಿತಿ ವರದಿಯಲ್ಲಿ ಇದೆ. 17 ರಿಬ್ಸನ್ನು ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಈ ಯಾವ ರೀತಿ ಹಲ್ಲೆ ನಡೀತು, ಯಾವ ರೀತಿ ಹಿಂಸೆ ಕೊಡಲಾಯಿತು, ಈ ಎಲ್ಲ ವಿಚಾರಗಳನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಈಗ SPP ಅವರು ಓದ್ತಾ ಇದ್ದಾರೆ. 17 ರಿಬ್ಸ್ ಮುರಿದಿವೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಇದೆ. ಆ ಪೋಸ್ಟ್ ಮಾರ್ಟಮ್ ವರದಿಯನ್ನು ಉಲ್ಲೇಖಿಸ್ತಾ ಇದ್ದಾರೆ SPP ಅವರು. ರೇಣುಕಸ್ವಾಮಿ ಮೇಲೆ ಆಗಿದ್ದ ಗಾಯಗಳ ಬಗ್ಗೆ ಏನು ವರದಿ ಇದೆ, ಆ ವರದಿಯನ್ನು ಓದುವ ಕೆಲಸ ಈಗ SPP ಅವರಿಂದ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇವರು ಹೊಡೆದ್ರು, ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಿದ್ರು ಅಂತ. ಇನ್ನು ಮುಂದುವರೆದ ಭಾಗವಾಗಿ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನು ನೀಡಿದ್ದಾರೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಒಂದೇ ಒಂದು ಗಾಯದಿಂದ ಅಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯನಾ? ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ ಅಂತ SPP ಅವರು ಹೇಳ್ತಾ ಇದ್ದಾರೆ. ಅಂದರೆ ತುಂಬಾ ಕ್ರೂರವಾಗಿ ಆತನನ್ನು ಹೊಡೆದು ಸಾಯಿಸಿದ್ದಾರೆ ಅನ್ನುವ ಪಾಯಿಂಟ್ ಅನ್ನು ಇಟ್ಕೊಂಡು ಇಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರೋದು. ಮರಣೋತ್ತರ ಪರೀಕ್ಷಾ ವರದಿಯ ಉಲ್ಲೇಖ ಮಾಡ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. 17 ರಿಬ್ಸ್ ಮುರಿದಿದೆ, ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯವಾ? ಇದು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ಹೇಳಿದ್ದು ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರ ಅಭಿಪ್ರಾಯ ಏನಂತಂದರೆ, ಒಂದು ಗಾಯದಿಂದ ಇಷ್ಟೊಂದು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ 17 ರಿಬ್ಸ್ಗಳನ್ನು ಮುರಿದಿರೋ ಬಗ್ಗೆ ಮಾಹಿತಿ ಇದೆ. ಬರೋಬ್ಬರಿ 17 ರಿಬ್ಸ್ ಮುರಿದಿದೆ ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿದೆ. ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನು ನೀಡಿದ್ದಾರೆ. ಅವರು ಹೇಳ್ತಾ ಇರೋದು ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ, ಬಂಪರ್ ಮೇಲೆ ಸಿಡಿದು ಹೋಗಿದೆ ರಕ್ತ. ಅಂದರೆ ಎಷ್ಟರ ಮಟ್ಟಿಗೆ ಆ ದಾಳಿಯ ತೀವ್ರತೆ ಇತ್ತು, ಎಷ್ಟರ ಮಟ್ಟಿಗೆ ಇವರು ಹೊಡೆದಿರಬಹುದು, ಹಿಂಸಿಸಿರಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ SPP ಅವರು ಅಲ್ಲಿ ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರೋದರ ಉದ್ದೇಶ ಎಷ್ಟರ ಮಟ್ಟಿಗೆ ದಾಳಿ ಆಗಿತ್ತು ಅನ್ನೋದನ್ನು ಅರ್ಥೈಸೋದು. ಇನ್ನು ವಾಹನದ ಬಗ್ಗೆ SPP ಉಲ್ಲೇಖ ಮಾಡ್ತಾ ಇದ್ದಂತೆ ಜಡ್ಜ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾವ ವಾಹನ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಫೋಟೋದಲ್ಲಿ ಇದೆಯಲ್ಲ ಅದೇ ವಾಹನನ ಅಂತ ಜಡ್ಜ್ ಅವರು SPP ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೌದು, ಅದೇ ಅಶೋಕ್ ಲೈಲ್ಯಾಂಡ್ ಅಂತ SPP ಅವರು ಉತ್ತರ ಕೊಡ್ತಾ ಇದ್ದಾರೆ. ಈ ವಾಹನದ ಬಂಪರ್ಗಳ ಮೇಲೆ ರಕ್ತ ಸಿಡಿದಿದೆ ಅನ್ನುವಂತಹದ್ದು, ರಕ್ತದ ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನು ಏನು SPP ಅವರು ಹೇಳಿದರು, ಅದನ್ನು ಹೇಳಿದ ತಕ್ಷಣ ಜಡ್ಜ್ ಅವರು ಪ್ರಶ್ನೆ ಮಾಡ್ತಾರೆ, ಯಾವ ವಾಹನ ಮೇಲೆ ರಕ್ತ ಸಿಡಿದಿತ್ತು ಅಂತ. ಫೋಟೋದಲ್ಲಿ ಕಾಣಿಸುತ್ತಲ್ಲ ಅಶೋಕ್ ಲೈಲ್ಯಾಂಡ್ ಅದೇನಾ ಅಂತ ಕೇಳಿದಾಗ ಹೌದು, ಅದೇ ಅಶೋಕ್ ಲೈಲ್ಯಾಂಡ್ ವಾಹನದ ಮೇಲೆ ರಕ್ತದ ಸ್ಯಾಂಪಲ್ ಇದೆ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ತಾರೆ SPP ಅವರು. ಫೋಟೋದಲ್ಲಿ ಇದೆಯಲ್ಲ ಅದೇ ವಾಹನನ ಅಂತ ಜಡ್ಜ್ ಅವರು ಪ್ರಶ್ನೆ ಮಾಡ್ತಾರ. ಹೌದು, ಅದೇ ಅಶೋಕ್ ಲೈಲ್ಯಾಂಡ್ ಅಂತ SPP ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಮೂಲಕ ವಾಹನದ ಬಗ್ಗೆ SPP ಉಲ್ಲೇಖ ಮಾಡ್ತಾ ಇದ್ದಂತೆ ಜಡ್ಜ್ ಪ್ರಶ್ನೆಗೆ SPP ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ವಾಹನದ ಮೇಲೆ ರಕ್ತದ ಸ್ಯಾಂಪಲ್ ಇತ್ತು ಅನ್ನೋದನ್ನು ಮತ್ತೆ ಖಾತ್ರಿಪಡಿಸಿಕೊಳ್ಳುವಂತಹ ಕೆಲಸ ಈಗ ನ್ಯಾಯಮೂರ್ತಿಗಳಿಂದ ಆಗಿದೆ. ಫೋಟೋದಲ್ಲಿ ಇದ್ದಂತಹ ವಾಹನ ಇದೆಯಲ್ಲ ಅದೇನಾ ಅಂತ ಪ್ರಶ್ನೆ ಮಾಡಿದಾಗ ಹೌದು ಅಂತ ಹೇಳಿದ್ದಾರೆ. ಇನ್ನು FSL ವರದಿಯಲ್ಲಿ ಸಾವಿನ ಸಮಯ ಇದೆ. ಮೃತನ ಹೊಟ್ಟೆಯಿಂದ ಕೆಲ ಅಂಶವನ್ನು FSLಗೆ ಕಳುಹಿಸಲಾಗಿದೆ.